ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಡೀ ದೇಶದಾದ್ಯಂತ ನಿಮ್ಮದೇ ಆಡಳಿತ, ನಿಮ್ಮದೇ ದರ್ಬಾರ್, ನಿಮ್ಮದೇ ಕಮಾಲ್ ಅನ್ನುವಂತಹ ಪರಿಸ್ಥಿತಿ ಇದೆ. ಅಲ್ಲಿಗೆ ಎಡಪಂಥೀಯ ರಾಷ್ಟ್ರ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಯ್ತು ಈ ಫಲಿತಾಂಶ ಬಂದ ಬಳಿಕ. ಹೆಂಗೆ ಸರ್, ಏನು ವರ್ಕೌಟ್ ಮಾಡ್ತಾ ಇದ್ದೀರಾ? ಬಲಪಂಥೀಯರ ರಾಷ್ಟ್ರ ಆಗ್ತಾ ಇದೆ ಅಂತ, ಎಡಪಂಥೀಯವ್ರನ್ನ ಮನೆಗೆ ಕಳಿಸ್ತಿದ್ದಾರೆ ಜನ ಅಂತ. ಇಲ್ಲ, ಇವರು ಭಾಸ್ಕರನ್ ಸರ್ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಜನ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಬಹಳ ಬುದ್ಧಿವಂತರಿದ್ದಾರೆ ಅವರು ಎಲ್ಲಿವರೆಗೆ ನೋಡ್ತಾರೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅವರೆಲ್ಲೂ ರಿಯಾಕ್ಟ್ ಮಾಡಲ್ಲ. ಆದರೆ ಯಾವಾಗ ಅವರ ಸಹನೆಯ ಕಟ್ಟೆ ಒಡೆಯತ್ತೋ ಆವಾಗ ತಕ್ಕ ಪಾಠವನ್ನ, ತಕ್ಕ ಶಾಸ್ತಿಯನ್ನ ಯಾರಿಗೆ ಮಾಡಬೇಕು ಅವರಿಗೆ ಮಾಡ್ತಾರೆ. ಇವತ್ತು ನೋಡಿ, ಬಾಂಗ್ಲಾದೇಶದ ಒಂದು ವಿಜಯವನ್ನೇ, ಇದು ಪಶ್ಚಿಮ ಬಂಗಾಳದ ವಿಜಯವನ್ನೇ ನಾವು ನೋಡೋಣ. ಬಾಂಗ್ಲಾದೇಶದವ್ರು, ಅದು ಹಿಂದೆ ಇರುವಂತ ಕಾಂಗ್ರೆಸ್ ಪಕ್ಷ ಇರ್ಬೋದು, ಇವರು ಎಡರಂಗದವರು ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಅದಾದ ನಂತರ ಅದರ ವಿರುದ್ಧ ಹೋರಾಡಿದಂತ ಮಮತಾ ಬ್ಯಾನರ್ಜಿ, ಯಾವುದರ ವಿರುದ್ಧ? ಬಾಂಗ್ಲಾದೇಶ, ಇವರು ಎಡಪಕ್ಷದವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬರ್ತಿದ್ದಾರೆ, ಅವರಿಗೆ ಡಾಕ್ಯುಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ, ವೋಟರ್ ID ಮಾಡಿ ಕೊಡ್ತಿದ್ದಾರೆ, ಆಧಾರ್ ಮಾಡ್ತಿದ್ದಾರೆ ಅಂತ ಹೇಳಿ ಸೆರಗನ್ನ ಹಿಂಗೆ ಹಾಸ್ಕೊಂಡು ಏನು ಇದು ಬೇಡ್ತಾರೆ, ನನ್ನ ಬಂಗಾಳ ಹಾಳು ಮಾಡ್ತಾ ಇದ್ದೀರಿ, ನನ್ನ ಬಂಗಾಳವನ್ನು ರಕ್ಷಿಸಬೇಕು ಅಂತ ಹೇಳಿದವರು ಗೆದ್ದ ನಂತರ ಏನ್ ಮಾಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬಾಂಗ್ಲಾದೇಶದವ್ರನ್ನ ಕರೆಯೋದು, ಅವರಿಗೆ ಡಾಕ್ಯುಮೆಂಟ್ ಮಾಡೋದು, ವೋಟರ್ ID ಮಾಡ್ಕೊಡೋದು. ಎಲ್ಲೋ ಒಂದ್ ಕಡೆ ಬಾಂಗ್ಲಾದೇಶದ ಮೂಲ ನಿವಾಸಿಗಳು, ಮೂಲ ಜನರು ಏನಿದ್ರು ಅವರಿಗೆಲ್ಲೋ ಅನಿಸ್ತು, ನಮ್ಮ ಸವಲತ್ತುಗಳು, ನಮ್ಮ ಭೂಮಿಯ ಒಂದು ಅಸ್ಮಿತೆ, ಇದನ್ನೆಲ್ಲ ನಾವು ಯಾವುದೋ ದೇಶದಿಂದ ಬಂದವರಿಗೋಸ್ಕರ ಕಳ್ಕೊತಾ ಇದ್ದೀವಿ. ಅದರಿಂದಾಗಿ ಅದನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸರಿಯಾದ ಪಾಠವನ್ನು TMC ಇರ್ಬೋದು, ಅನಂತರ ಇವರು ಕಮ್ಯುನಿಸ್ಟ್ರಿಗೂ ಕಲಿಸಿದ್ದಾರೆ. ಆಯಿತಾ? ಆ್ಯಂಡ್ ಕಮ್ಯುನಿಸಮ್ ಈಸ್ ಆಲ್ರೆಡಿ ಇಂಡಿಯಾದಲ್ಲಂತೂ ಇಟ್ಸ್ ಅ ಡೆಡ್ ಐಡಿಯಾಲಜಿ. ಆಯಿತಾ? ಒಂದು ಕಾಲದಲ್ಲಿ ಕಮ್ಯುನಿಸಮ್ ಅಂದರೆ ಒಂದು ಉತ್ತಮವಾದಂಥ ಐಡಿಯಾಲಜಿ ಅಂತ ಹೇಳ್ತಿದ್ರು. ಯಾಕಂತ ಹೇಳಿದ್ರೆ ಲೇಬರ್ ಕ್ಲಾಸಿಗೆ ಅವರು ಟಚ್ ಮಾಡ್ತಾಯಿದ್ರು. ನೋಡಿ, ಯಾವುದೇ ಒಂದು ಐಡಿಯಾಲಜಿ ಸಾಯೋದು ಯಾವಾಗ ಅಂತ ಹೇಳಿದ್ರೆ ಅದರ ಮೂಲ ಏನಿರುತ್ತೆ, ಉದ್ದೇಶ, ಕೋರ್ ಉದ್ದೇಶಗಳ ಪರ್ಪಸ್ ಏನಿರುತ್ತೆ ಅದರಿಂದ ಡಿವಿಯೇಟ್ ಆದಾಗ ಅವರು ಲೇಬರ್, ಅದು ಆ ಒಂದು ಕ್ಲಾಸನ್ನ ಇದು ಮಾತಾಡೋರು ಭಾರತದಲ್ಲಿ ಏನ್ ಮಾಡ್ತಾರೆ, ಹಿಂದೂ ವಿರೋಧಿ ನೀತಿಯನ್ನ ತಗೊಂಡು ಬರ್ತಾರೆ, ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡ್ತಾರೆ. ಅವರಿಗೂ ಅಥವಾ ಅವರ ಮೂಲ ಉದ್ದೇಶ ಏನಿದೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಎಡಪಂಥೀಯರ ಮೂಲ ಉದ್ದೇಶದಿಂದ ಮನೆಗೆ ಹೋಗ್ತಿದ್ದಾರೆ, ಬಲಪಂಥೀಯರ ಮೂಲ ಉದ್ದೇಶ ಜನಕ್ಕೆ ಅರ್ಥ ಆಗಿದೆ. ಎಕ್ಸಾಕ್ಟ್ಲಿ. ಬಲಪಂಥೀಯರು ಇವಾಗ ನೀವು ಹೇಳಿದ್ರಿ, ಏನಂತ ಹೇಳಿದ್ರೆ ದೇಶ ಬಲಪಂಥೀಯ ಏನ್ ಹೇಳಿದ್ರಿ, ಒಂದು ವರ್ಡ್ ಅನ್ನ ಕಾಯಿನ್ ಮಾಡಿದ್ರಿ. ಅಲ್ಲ, ಎಡಪಂಥೀಯರ ಮನೆಗೆ ಹೋದ್ರು ಬಲಪಂಥೀಯರ ಆಡಳಿತ ಕಮಾಲ್ ಶುರುವಾಗ್ತಾ ಇದೆ. ಹೌದು, ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಿದ್ಧಾಂತಗಳು ಇಷ್ಟ ಆಗ್ತಾ ಇದೆ ಜನರಿಗೆ ಅಂತನಾ? ನೋಡಿ, ನ್ಯಾಚುರಲಿ ಭಾರತೀಯ ಜನತಾ ಪಾರ್ಟಿಯ ನೇಷನ್ ಫಸ್ಟ್ ಆಯ್ತಾ ಅನ್ನುವಂಥದ್ದನ್ನ ಪಾರ್ಟಿ ನೆಕ್ಸ್ಟ್, ಆನಂತರ ಸೆಲ್ಫ್ ಲಾಸ್ಟ್ ಅನ್ನೋದು ಅಂದ್ರಲ್ಲಿ, ಅಂದ್ರೆ ದೇಶ ನಮಗೆ ಮೊದಲು, ಅದು ಬಿಟ್ಟು ಉಳಿದಿದ್ದಲ್ಲ. ಅದು ಬಿಟ್ಟು ನೀವು ಅಧಿಕಾರಕ್ಕೋಸ್ಕರ ಯಾವುದೋ ದೇಶದ ಜನರನ್ನ ಕರ್ಕೊಂಡು ಬಂದು ಸಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಟ್ ಈಸ್ ಅಕಿನ್ ಟು ದೇಶದ್ರೋಹ ಅದು. ಅರ್ಥ ಆಯ್ತಾ? ನೀವು ಯಾವುದೋ ಒಂದು ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದು ಏನಂತೀರ ಸರ್ ಅಲ್ವಾ? ಪಾಕಿಸ್ತಾನದವ್ರನ್ನ ಕರ್ಕೊಂಡು, ಪಾಕಿಸ್ತಾನದವರು ಎಷ್ಟೋ ಒಂದು 15 ಲಕ್ಷ ಜನ ಇದ್ರಂತೆ ಆವಾಗ, ಇವಾಗೆಲ್ಲ ಓಡೋಗಿರ್ಬೋದು ಮೋದಿ ಅವರ ಸರ್ಕಾರ ಬಂದ ನಂತರ. ಅವರಿಗೆ ನೀವು ಇಲ್ಲಿ ಬಂದು ಬಾಂಗ್ಲಾದೇಶದವರಿಗೆ ನೀವು ವೋಟರ್ ID ಅನ್ನು ಕೊಡ್ತಾ ಇದ್ದೀರಾ ಅಂದ್ರೆ, ಈ ದೇಶದ ಐಡೆಂಟಿಟಿಯನ್ನು ಕೊಡ್ತಾ ಇದ್ದೀರಾ, ಆಧಾರ್ ಕಾರ್ಡ್ ಅನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಇಟ್ ಈಸ್ ದೇಶದ್ರೋಹದ ಕೆಲಸ ಅಂತ ಹೇಳ್ತೀನಿ. ಆದ್ರಿಂದಾಗಿ ಎಲ್ಲೋ ಜನರಿಗೆ ಅನ್ಸಿದೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ದೇಶಕ್ಕೋಸ್ಕರ ನಿಲ್ತದೆ, ಆದ್ರಿಂದಾಗಿ ಇದರ ವಿರುದ್ಧ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಮನೆ ಕಳಿಸ್ಬೇಕು, ಅವರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಉತ್ತಮವಾದಂತ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ. ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ನೀವು ಹೇಳ್ತಾ ಇದ್ದೀರಿ ದೇಶ ಮೊದಲು, ಅದೆಲ್ಲ ಒಪ್ಕೊಳ್ಳುವಂಥದ್ದೇ, ಜನ ಅದನ್ನ ಒಪ್ಕೊಂಡಿದ್ದಾರೆ. ಬಿಕಾಸ್ ದೇಶ ಅಂತ ಬಂದಾಗ ನೀವು ಹೇಳದೇ ಇದ್ರು ಕೂಡ ಅಭಿಮಾನ ಉಕ್ಕಿ ಬರುತ್ತೆ ನಮಗೆಲ್ಲ ಅಂತ. ಅದನ್ನ ಯಾರೋ ಹೇಳ್ಕೊಟ್ಟು ನೀವು ದೇಶ ಪ್ರೇಮ ತೋರಿಸಿ ಅಂತ ಹೇಳಂಗಿಲ್ಲ ಅಂತ. ಆದ್ರೆ ಹಿಂದೂ ರಾಷ್ಟ್ರ ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಜಸ್ಟ್ ಹಿಂದೂಗಳು ಮಾತ್ರ ಇರಬೇಕು, ಬೇರೆಯವ್ರಿಗಿಲ್ಲ ಅವಕಾಶ ಇಲ್ಲ ಅನ್ನುವಂಥ ಸಿದ್ಧಾಂತಗಳು, ಉದ್ದೇಶ ಇದೆಯಲ್ಲ, ಅದನ್ನ ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಅದನ್ನ ಒಪ್ಕೊಂಡಿಲ್ಲ ಅಂತಾನೆ. ಯಾಕಂದ್ರೆ ಮುಸ್ಲಿಮರು ಅನೇಕರು ಗೆದ್ದು ಬಿಟ್ಟಿದ್ದಾರೆ ಅಂತ. ಕೇರಳದಲ್ಲಿ ಇನ್ಫ್ಯಾಕ್ಟ್ 30ಕ್ಕೂ ಹೆಚ್ಚು ಜನ ಮುಸ್ಲಿಂ ಶಾಸಕರ ಇರೋದು ಈಗ ಅಟ್ ಪ್ರೆಸೆಂಟ್ ಅಲ್ಲಿ. ಅದ್ರ ಅರ್ಥ ಏನು ಭಾಸ್ಕರನ್ ಸರ್? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ದ್ವಂದ್ವ, ಈ ಕನ್ಫ್ಯೂಷನ್ ಇರೋದು ಈ ಹಿಂದೂ ರಾಷ್ಟ್ರ ಅನ್ನೋ ಒಂದು ಟರ್ಮ್ನ ನಾವು ಕಾಯಿನ್ ಮಾಡಿದಾಗ್ಲೇನೆ. ನೋಡಿ, ದೇಶದಲ್ಲಿ ರಫ್ಲಿ 15ರಿಂದ 17% ಮುಸಲ್ಮಾನರು ಇದ್ದಾರೆ, ಒಂದು 3.5% 4% ಕ್ರೈಸ್ತರಿದ್ದಾರೆ.
ಹಿಂದೂ ರಾಷ್ಟ್ರ ಮಾಡಬೇಕಾದ್ರೆ ಇವರೆಲ್ಲರನ್ನ ಭಾರತ ಬಿಟ್ಟು ಓಡಿಸುವುದಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಶ್ರೀರಾಮಚಂದ್ರರು ತಾವು ಬದುಕಿದ ಕಾಲದಲ್ಲಿ ಧರ್ಮದ ಆಧಾರದಲ್ಲಿ, ನೈತಿಕತೆಯ ಆಧಾರದಲ್ಲಿ ಏನು ಅವರು ರಾಜ್ಯಭಾರವನ್ನು ಮಾಡಿದ್ರು, ಆ ರಾಮರಾಜ್ಯವನ್ನು ಮರಳಿ ತರುವುದೇ ಹಿಂದೂ ರಾಷ್ಟ್ರ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮುಸ್ಲಿಮರನ್ನ ಹೊಡೆಯೋದು, ಮಸೀದಿಗಳನ್ನು ಹೊಡೆಯೋದು, ಮದ್ರಸಾಗಳಿಗೆ ಕರೆಂಟ್ ಕಿತ್ತಾಕೋದು, ಚರ್ಚ್ಗಳ ಮೇಲೆ ಕಲ್ಲು ಹೊಡೆಯೋದು ಇದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಲ್ಲ. ನೋಡಿ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತ್ ನಿರಾಮಯ ಅಂತ ಹೇಳೋ ಯಾವುದಾರ ಒಂದು ಧರ್ಮ ಇದ್ದರೆ ಅದು ನನ್ನ ಹೆಮ್ಮೆಯ, ನನ್ನ ಹೋಲಿ ಹಿಂದೂ ಧರ್ಮ ಮಾತ್ರ. ಇದನ್ನು ಅರ್ಥೈಸ್ಕೋಬೇಕು. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಈ BJP ಪರ ಮ್ಯಾಂಡೇಟ್ ಬಂತು. ನಾನು ನಿನ್ನೆ ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಚಾನೆಲ್ಗಳನ್ನು, ನ್ಯಾಷನಲ್ ಚಾನಲ್ಸು, ಇಂಟರ್ನ್ಯಾಷನಲ್ ಚಾನಲ್ಸ್ ಎಲ್ಲ ನೋಡ್ತಾ ಇದ್ದೇನೆ. ಹೆಚ್ಚು ಕಡಿಮೆ 35ರಿಂದ 40 ಲಕ್ಷ ಜನ ವೆಸ್ಟ್ ಬೆಂಗಾಲಿಂದ, ಯಾರು ಬಾಂಗ್ಲಾದೇಶದಿಂದ ಇಲ್ಲಿಗಲ್ ಆಗಿ ಇಲ್ಲಿ ಬಂದು ಇಮಿಗ್ರೆಂಟ್ಸ್ ಅಂತ ಹೇಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ನೂರಾರು ವಿಡಿಯೋಗಳು ನಮಗೆ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಇನ್ಸ್ಟಾದಲ್ಲಿ ಬರ್ತಾ ಇದೆ. 93 ಲಕ್ಷ ಜನ ಇಲ್ಲೀಗಲ್ ವೋಟರ್ಸ್ನ ನಮ್ಮ ದೇಶದ ವೋಟರ್ ಲಿಸ್ಟಿಂದ ಕಿತ್ತಾಕಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರಿಗೂ ನಾವು ಅಭಿನಂದನೆಗಳನ್ನು ಹೇಳಬೇಕು. ನೋಡಿ, ಭಾರತ ಇರುವುದು ಭಾರತೀಯರಿಗೆ ಮಾತ್ರ. ನಮ್ಮ ದೇಶ ಬಂದು ಇಟ್ ಈಸ್ ನಾಟ್ ಎ ಡಸ್ಟ್ಬಿನ್. ನಾನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ಇಂಡಿಯಾ ಅನ್ನೋದು ಈ ಪ್ರಪಂಚದ ಮೂಲೆ ಮೂಲೆಯಿಂದ ವಲಸೆ ಬಂದಂತಹ ಮತ್ತು ಬೇರೆ ಬೇರೆ ರಿಲಿಜನ್ಗಳನ್ನು ತಗೊಂಡು ಬಂದಂಥ ಎಲ್ಲರಿಗೂ ಸಮನಾದ ಸ್ಥಾನಮಾನಗಳನ್ನು, ಭೂಮಿಯ ಒಡೆತನವನ್ನು, ಶೈಕ್ಷಣಿಕದ ಏನು ಜವಾಬ್ದಾರಿ ಎಲ್ಲವನ್ನ ಕೊಟ್ಟಿದ್ದೇವೆ. ಅದಕ್ಕೆ ಅರ್ಥವೇ ಹಿಂದೂ ರಾಷ್ಟ್ರ. ಕಾಂಗ್ರೆಸ್ನವರು ಒಂದು ರೀತಿ ಹೇಳ್ತಾರೆ, ಕೆಲವೊಂದು ಸಾರಿ ಪ್ರಾದೇಶಿಕ ಪಕ್ಷಗಳು ಬಲಪಂಥೀಯರ ಜೊತೆಗೆ ಸೇರ್ಕೊಳ್ತಾರೆ, ಕೆಲವೊಂದು ಸಾರಿ ಕಾಂಗ್ರೆಸ್ ಜೊತೆ ಸೇರ್ಕೊಳ್ತಾರೆ. ಆಗ ಅವರು ನಿಲುವುಗಳು ಬದಲಾವಣೆ ಆಗುತ್ತೆ. ನಮ್ಮ ನಿಲುವು, ಶಿವಸೇನೆಯ ನಿಲುವು ಏನು ಅಂದರೆ, ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರವಾಗಿ ಪ್ರಧಾನಮಂತ್ರಿ ಮೋದಿರವರು, ಅಮಿತ್ ಶಾರವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇರ್ಬೋದು ಅಥವಾ ಅಸ್ಸಾಂನ ಮುಖ್ಯಮಂತ್ರಿ ಇರ್ಬೋದು, ಅವರು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಯಾವ ಕ್ರಮವನ್ನೂ ತಗೊಂಡ್ರೂ ಸಹ ಶಿವಸೇನೆ ಅದಕ್ಕೆ ಅನ್ಕಂಡೀಷನಲ್ ಆಗಿ ಸಪೋರ್ಟನ್ನು ಮಾಡುತ್ತೆ ಅನ್ನೋದು ಶಿವಸೇನೆಯ ವಕ್ತಾರನಾದ ನನ್ನ ಅಭಿಪ್ರಾಯ. ಎಸ್, ಈಗ ಕರೆಕ್ಟಾಗಿ ಹೇಳಿದ್ರು ಭಾಸ್ಕರನ್ ಸರ್. ಅಡಿಷನ್ ಅದಕ್ಕೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಹೇಳ್ತದೆ, ಹಿಂದೂಯಿಸಮ್ ಈಸ್ ದ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಈ ಒಂದು ಮಣ್ಣಿನಲ್ಲಿ ಯಾರ್ಯಾರು ಹುಟ್ಟಿದಾರೋ, ಈ ಮಣ್ಣಿನಲ್ಲಿ ನಾನು ಹೇಳ್ತಿರೋಂಥದ್ದು ಹೊರಗಿನಿಂದ ಬಂದವರಲ್ಲ, ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲರೂ ಹಿಂದೂಗಳೇ. ಯಾಕಂದರೆ ಇಲ್ಲಿನ ಮಣ್ಣಿನ ಒಂದು ವೇ ಆಫ್ ಲೈಫ್ ಅಂದರೆ ಜೀವನ ಪದ್ಧತಿಯನ್ನು ಅನುಸರಿಸ್ತಿದ್ದಾರೆ. ಅದರಿಂದಾಗಿ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್. ಅಂದರೆ ನಾವೆಲ್ಲರೂ 140 ಕೋಟಿ ಜನರು ಒಂದು ಸ್ಟೆಪ್ ಮುಂದೆ ಹೋದರೆ ಇಡೀ ದೇಶ 140 ಕೋಟಿ ಸ್ಟೆಪ್ ಮುಂದೆ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಅದೇ ನಮ್ಮ ವೀಕ್ನೆಸ್ಸು, ಹಿಂದೂಗಳ ವೀಕ್ನೆಸ್ ಆಗಬಾರ್ದು. ಈಗ ನೋಡಿ, ಸೋನಿಯಾ ಗಾಂಧಿಯವರು ರಾಮ ದೇವರೇ ಅಲ್ಲ ಅಂತ ಹೇಳ್ಕೊಂಡು ಅಫಿಡವಿಟ್ ಹಾಕ್ತಾರೆ. ಹಿಂದೂಗಳಿಗೆ ಮಾಡಿದ ಅಪಮಾನ ಅಲ್ವಾ? ಇವನು DMKಯ ಉದಯನಿಧಿ ಸ್ಟಾಲಿನ್ ಹೇಳ್ತಾನೆ, ಹಿಂದೂಯಿಸಮ್ ಅಂತ ಹೇಳ್ತಿದ್ದದ್ದು ಮಲೇರಿಯಾ ರೋಗ, ಬೇರೆ ಬೇರೆ ರೋಗಕ್ಕೆ ಹೋಲಿಸ್ತಾನೆ ಅಲ್ವಾ? ಕಾಂಗ್ರೆಸ್ನ ಎಷ್ಟೋ ನಾಯಕರುಗಳು, ಕರುಣಾನಿಧಿ ಹೇಳ್ತಾರೆ ರಾಮಾಯಣ ಅಲ್ಲ, ಕಾಂಗ್ರೆಸ್ ನಾಯಕರೇನು ಕೈ ಜೋಡಿಸ್ಲಿಲ್ಲ, ಸೈಲೆಂಟ್ ಆಗ್ಬಿಟ್ಟಿಲ್ಲ. ಕಾಂಗ್ರೆಸ್ನವರ ನಿಲುವೇ ಆ ಥರ ಇತ್ತಲ್ಲ. ಇಲ್ಲಿ ನೋಡಿ, ಇವರು ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ಈ RSS ಅನ್ನುವಂಥದ್ದು ದೇಶದ ಇದು ಭಯೋತ್ಪಾದನೆಯಲ್ಲಿ ಭಾಗವಹಿಸಿದೆ ಅಂತ ಹೇಳ್ತಾರೆ. ಅನಂತರ ಹಲವಾರು ಜನ ಅವರು ಹಿಂದೂಯಿಸಮ್ ವಿರೋಧ ಇದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸೋನಿಯಾ ಗಾಂಧಿ ಅವರು ಅಫಿಡವಿಟ್ ಹಾಕ್ತಾರೆ ರಾಮ ದೇವರೇ ಅಲ್ಲ ಅಂತ ಹೇಳ್ಕೊಂಡು. ಆಯ್ತಾ? ಇದು ಎಷ್ಟು 80% ಆಫ್ ಇದು ದೇಶದ ಜನರಿಗೆ ಮಾಡಿರುವಂತ ಅಪಮಾನ ಅಲ್ವಾ? ಕರುಣಾನಿಧಿ ಏನ್ ಹೇಳ್ತಾರೆ, ರಾಮ ಯಾವ ಇಂಜಿನಿಯರ್ ರೀ, ನೀವೇನು ಇದು ರಾಮ ಸೇತು ಮಾಡಿದ್ದಾನೆ ಅಂತ ಹೇಳ್ತಿರಲ್ಲ ಅಂತ ಕೇಳ್ತಾರೆ ಅಲ್ವಾ? ಅದೇ ತರದ ಸ್ಟೇಟ್ಮೆಂಟ್ಗಳನ್ನ ಇವರಿಗೆ ದಮ್ ಇದ್ದಿದ್ರೆ ಬೇರೆ ಒಂದು ಇದು ಧರ್ಮಗಳಿಗೆ ಕೊಡ್ಲಿ, ಬೇರೆ ಧರ್ಮದ ವಿರುದ್ಧ ಕೊಡ್ಲಿ. ಆದ್ರಿಂದಾಗಿ ನಾವು ಹೇಳುವಂಥದ್ದು, ಈ ಜಾಗದಲ್ಲಿ, ಈ ದೇಶದಲ್ಲಿ ಹುಟ್ಟಿರುವಂಥ ಎಲ್ಲರೂ ಕೂಡ ಹಿಂದೂಗಳೇ. ಹಿಂದೂಯಿಸಮ್ ಇಸ್ ದ ವೇ ಆಫ್ ಲೈಫ್. ಆಯ್ತಾ? ಆದರೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಧರ್ಮಾಂತರ ಅನ್ನುವಂಥದ್ದು ದೇಶಾಂತರ ಆಗಬಾರ್ದು, ಧರ್ಮಾಂತರ ಆಗೋದು ದೇಶಾಂತರ ಆಗಬಾರ್ದು ಅನ್ನುವಂತ ಒಂದು ಕಳಕಳಿದ್ದಾಗೆ ಇವ್ರು ಹೇಳ್ದಂಗೆ ನಮಗೆ ಬೇರೆ ಒಂದು ದೇಶ ಇಲ್ಲ. ಭಾರತ ಅನ್ನುವಂಥದ್ದು ಒಂದು ಹಿಂದೂಗಳಿಗೆ ಇರುವಂತ ಒಂದೇ ಒಂದು ದೇಶ ಭಾರತ.
ಅದರಿಂದಾಗಿ ನಾವು ನಮ್ಮ ಜಾಗವನ್ನು ರಕ್ಷಿಸಿಕೊಳ್ಳೋದ್ರಲ್ಲಿ ಏನು ಅಲ್ಲ ತಪ್ಪಿದೆ? ರಮೇಶ್ ಸರ್, ಇಷ್ಟೆಲ್ಲ ನಮ್ಮ ಬಿಜೆಪಿಯ ಸಿದ್ಧಾಂತಗಳು ನಮ್ಮನ್ನೆಲ್ಲ ಒಪ್ಕೊಂಡು ಜನ ಮೆಚ್ಕೊಂಡಿದ್ದಾರೆ, ಅದಕ್ಕೆ ನಮ್ಮ ಗಾಳಿ ಬೀಸ್ತಾ ಇದೆ ಇಡೀ ದೇಶದಾದ್ಯಂತ ಅಂತೀರಿ. ನಿಮ್ಮ ಪ್ರಚಾರ ಅಥವಾ ನಿಮ್ಮ ಸಾಧನೆ ಏನಿದ್ರು ಕೂಡ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಯಾಕೆ ಆ ಬಿಜೆಪಿಗೆ ಅದೇ ಸಿದ್ಧಾಂತ ಇಟ್ಕೊಂಡು ಜನರ ಹತ್ರ ಹೋಗಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕಾಗ್ಲಿಲ್ಲ, ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಯಾಕಾಗ್ಲಿಲ್ಲ ಅಂತ ಇದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಿ. ನಿಮ್ಮ ಸಿದ್ಧಾಂತ ಜನ ಒಪ್ಕೊಂಡಿದ್ರೆ ಇಲ್ಲಿ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ? ನೋಡಿ, ಕರ್ನಾಟಕದಲ್ಲಿ ನಾವು 2 ಬಾರಿ ಅಧಿಕಾರವನ್ನು ಮಾಡಿದ್ದೀವಿ. ಏನೋ ಇದು ಎಲ್ಲ ವರ್ಷ ಪೂರ್ತಿ ಜೀವನ ಪೂರ್ತಿ ಅಂದರೆ ನೀವೇ ಅಧಿಕಾರ ಮಾಡಬೇಕಂತ ಏನಿಲ್ಲ. 2 ಬಾರಿ ನಾವು 10 ವರ್ಷ, ಸುಮಾರು 8 ವರ್ಷ ನಾವು ಅಧಿಕಾರ ಮಾಡಿದ್ದೀವಿ. ಅದರಿಂದಾಗಿ ದಕ್ಷಿಣ ಭಾರತ ಬಂದಿಲ್ಲ ಅಂದರೆ ನೀವು ಇಲ್ಲಿ ನೋಡಿ, ಯಾವುದು ಆಂಧ್ರ ಪ್ರದೇಶದಲ್ಲಿ ನಮ್ಮದೇ NDA ಪಾರ್ಟ್ನರ್ ಅಧಿಕಾರದಲ್ಲಿದ್ದಾರೆ. ಇವಾಗ ಕೇರಳದಲ್ಲಿ ಪುದುಚೇರಿಯಲ್ಲಿ ನಮ್ಮ ಸರ್ಕಾರ ಇದೆ. ಆನಂತರ ಈ ತೆಲಂಗಾಣದಲ್ಲಿ ಸುಮಾರು 3 MP ಗಳನ್ನು ಗೆದ್ದಿದ್ದೀವಿ ನಾವು. ಅಲ್ಲೇನು ಇರಲಿಲ್ಲ. ಆನಂತರ 27% ಆಫ್ ವೋಟ್ ಶೇರನ್ನು ನಾವು ಪಡೆದಿದ್ದೀವಿ. ಕೇರಳದಲ್ಲಿ ನೀವು ಹೇಳ್ಬೋದು, ಕೇರಳದಲ್ಲಿ ನಾನು 13 ದಿನ ಅಲ್ಲಿ ಕ್ಯಾಂಪೇನ್ ಅಲ್ಲಿ ಭಾಗವಹಿಸಿದ್ದೆ. 2 ಅಥವಾ 3 ಅಷ್ಟೇ ಸ್ಥಾನ ಗೆದ್ದಿರೋದು 3, ಆದ್ರೆ 0 ಇಂದ 3 ಗೆದ್ದಿರೋದು. ನೀವು ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಎರಡನೇದಾಗಿ ನೀವು ಲೋಕಲ್ ಅಲ್ಲಿ ನೋಡಿದ್ರೆ ಹಲವಾರು ಇದು ಏನಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಅಧಿಕಾರವನ್ನು ಹಿಡಿದಿದ್ವಿ. ಇರ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದು ನೆರೇಟಿವ್ ಸೆಟ್ ಆಗಿತ್ತು. ಏನಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಸೌತ್ ಇಂಡಿಯಾ ಇರ್ಬೋದು, ದೀಸ್ ಆರ್ ಅನ್ಟಚಬಲ್ ಸ್ಟೇಟ್ಸ್ ಫಾರ್ ಬಿಜೆಪಿ ಅಂತ ಇತ್ತು. ಆದ್ರೆ ಇವತ್ತು ಆ ಟ್ಯಾಗ್ ನಿಂದ ಹೊರಗಡೆ ಬಂದಿದ್ದೀವಿ. ವೆಸ್ಟ್ ಬೆಂಗಾಲ್ ವಿನ್ ಆಗಿದ್ದೀವಿ. ಜಮ್ಮು ಕಾಶ್ಮೀರದಲ್ಲೂ ಕೂಡ ನಾವು ಅಧಿಕಾರ ಮಾಡಿದ್ದೀವಿ. ಆನಂತರ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರ ಮಾಡಿದ್ದೀವಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಹಲವು ಜಾಗಗಳಲ್ಲಿ ಎಲ್ಲಿ ಇದು ಕೇರಳದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. MP ನಾವು ತೆಲಂಗಾಣದಲ್ಲಿ ಗೆದ್ದಿದ್ದೀವಿ. ಪುದುಚೇರಿಯನ್ನು 3ನೇ ಬಾರಿ ಅಧಿಕಾರ ಮಾಡ್ತಾ ಇದ್ದೀವಿ. ಆದ್ರಿಂದಾಗಿ ಸೌತ್ ಇಂಡಿಯಾದಲ್ಲಿ ಇಲ್ಲ ಅನ್ನುವಂಥದ್ದು ತಪ್ಪು. ಆನಂತರ ನಮ್ದೊಂದು ಸ್ಟ್ರಾಟಜಿ ಇದೆ. ಏನಂತ ಹೇಳಿದ್ರೆ, ನಾವು ಯಾವತ್ತೂ ನಮ್ಮಲ್ಲಿ ಒಂದು ವಿಷಯವನ್ನು ಹೇಳೋದಾಗುತ್ತೆ, ಸಂಘಟನ್ ಅವ್ರ ಶಾಸನ್ ಅಂತ. ಅಂದರೆ 24 ಅವರ್ಸು ನಮ್ಮ ಸಂಘಟನೆಯನ್ನು ಆಕ್ಟಿವ್ ಇಡ್ತೀವಿ. ಆನಂತರ ನಮ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ, ಶಾಸನ್ ಅಂದರೆ ಉತ್ತಮವಾದಂಥ ಆಡಳಿತವನ್ನು ಕೊಡುವಂಥ ಮೂಲಕ ಜನರನ್ನ ರೀಚ್ ಆಗ್ತೀವಿ. ಅದರಿಂದಾಗಿ ಇವತ್ತು ಇಂಥ ಒಂದು ಮ್ಯಾಸಿವ್ ಮ್ಯಾಂಡೇಟ್ ವಿಜಯವೇನಿದೆ, ಇದೆಲ್ಲ ಇದರ ಪರಿಣಾಮ ಅಂತ ಹೇಳಕ್ಕೆ ಬಯಸ್ತೀನಿ. ಓಕೆ, ನಿಧಾನಕ್ಕೆ ಬಿಜೆಪಿಯ ಸಿದ್ಧಾಂತಗಳಿಗೆ ಜನ ಒಗ್ಗಿಕೊಳ್ತಿದ್ದಾರೆ ಅಂತ. ಈಗ ನಮ್ಮ ರಾಜ್ಯಗಳು ಅಂತ ಬಂದಾಗ ಜಾತಿ ಆಧಾರಿತ ಎಲೆಕ್ಷನ್ ಆಗುತ್ತೆ, ಚುನಾವಣೆಗಳಾಗುತ್ತೆ ಅಂತ ಹೇಳ್ತೀವಿ. ದೇಶ ಅಂತ ಬಂದಾಗ ಧರ್ಮ ಆಧಾರದ ಮೇಲೇನೆ ಚುನಾವಣೆ ಆಗೋದು ಅಂತ ಬಿಜೆಪಿ ಯಾವಾಗಲೂ ಕೂಡ ಸ್ಟ್ಯಾಂಡ್ ಅನ್ನ ಹೇಳ್ತಾ ಬಂದಿದೆ. ಹಿಂದುತ್ವದ ಅಸ್ತ್ರ ಇಟ್ಕೊಂಡೇನೆ ಚುನಾವಣೆ ಫೇಸ್ ಮಾಡೋದು ಅಂತ. ಅದಕ್ಕೆ ಜನ ಒಗ್ಗಿಕೊಳ್ತಿದ್ದಾರಾ ನಿಧಾನಕ್ಕೆ ಅನ್ನುವಂಥ ಪ್ರಶ್ನೆ ಇತ್ತು.